ನಮಸ್ತೆ ಬಂಧುಗಳೇ, ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರುತ್ತಿದ್ದೇನೆ. ಈ ವಿಡಿಯೋ ಏನು ಅಂದರೆ ಉಪ್ಪಾಗೆ ಹುಳಿ ಅಂತ ಹೇಳ್ತೀವಿ, ಅದನ್ನು ಮಾಡುವಂಥ ಒಂದು ಕಾಯಕದಲ್ಲಿ ತೊಡಗಿದ್ದೀವಿ. ಈ ಸಮಯದಲ್ಲಿ ಮಳೆಗಾಲದಲ್ಲಿ ಮಾತ್ರ ಇದು ಬೆಳೆಯುವಂಥ ಬೆಳೆ. ಹಾಗೂ ಇದು ಅರಣ್ಯದಲ್ಲಿ ಬಿಡುವಂಥ ಒಂದು ಬೆಳೆಗಳು. ಇದು ನೋಡಿ, ಇದು ಉಪ್ಪಗೆ ಬೀಜ. ಇದು ತುಂಬ ಉಪಯುಕ್ತವಾದಂಥ ಒಂದು ಸಿಹಿ ಖಾದ್ಯಕ್ಕೆ ನಾವು ಬಳಸ್ತೇವೆ. ಇದನ್ನು ಅಂದರೆ ಈ ಅತ್ರಾಸ ಅಂತ ಹೇಳ್ತೀವಲ್ಲ, ಅದಕ್ಕೆ ಈ ಎಣ್ಣೆಯಿಂದಲೇ ಹೆಚ್ಚಾಗಿ ಮಾಡ್ತೇವೆ. ಯಾಕಂದರೆ ಅದರ ರುಚಿ ಅದ್ಭುತವಾಗಿರುತ್ತೆ. ಇದು ಉಪ್ಪಗೆ ಹುಳಿಯ ಬೀಜ. ಹಾಗೆ ಇದು ಉಪ್ಪಗೆ ಕಾಯಿಯನ್ನು ಹೊಡೆದಿದ್ದೇವೆ. ಅದನ್ನು ಬೀಜ ತೆಗೆದು ಅದನ್ನು ಒಣಗಿಸ್ತೇವೆ. ಅದು ಹುಳಿಗೆ ಬರುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಕೇರಳ ಕಡೆ ಅದನ್ನು ಈ ಹುಳಿಯನ್ನು ಬಳಸ್ತಾರೆ. ನಮ್ಮ ಕಡೆ ಅಲ್ಲಿ ಕೆಲವು ಕಡೆ ಬಳಸ್ತಾರೆ ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ, ಅಂದರೂ ನಾವು ಬಳಸ್ತೇವೆ. ನೋಡಿ, ಇದು ಹಣ್ಣು. ಹಾಗೆ ಕೆಲವು ಹಂಪುಗಳಿವೆ. ಇದು ಮರದಿಂದ ಕೊಯ್ಯೋದು ತುಂಬ ಕಷ್ಟ ಸಾಧ್ಯ. ಹಾಗಾಗಿ ಆದಷ್ಟು ಬಿದ್ದಿದ್ದನ್ನೇ ಇಟ್ಕೊಂಡು ಬರ್ತೇವೆ. ಇದು ನೋಡಿ, ಒಣಗಿಸ್ತಾ ಇದ್ದೇನೆ. ಈ ಹುಳಿಯನ್ನು ಹೀಗೆ ಒಣಗಿಸಿ, ಅಂದರೆ ಬೆಂಕಿಯ ಶಾಖದಿಂದ ಸೇಮನ್ನಿದ್ದು ಒಣಗಿಸ್ತೇವೆ. ಮೇಲುಗಡೆ ಜಾಳಿಗೆಯನ್ನು ಕಟ್ಟಿದ್ದೇನೆ, ಕಬ್ಬಣದ್ದು. ಹಾಗೆಯೇ ಇದನ್ನು ಒಣಗಿಸುವಾಗ ಬೆಂಕಿಯ ಶಾಖ ತುಂಬ ಬೇಕಾಗತ್ತೆ. ಅಂದರೆ 1 ಕಿಲೋ ಹುಳಿಗೆ ಸಾಮಾನ್ಯವಾಗಿ 10 ಕಿಲೋ ಕಟ್ಟಿಗೆ ಅಂತೂ ಕಂಪಲ್ಸರಿಯಾಗಿ ಬೇಕೇ ಬೇಕು. ನೋಡಿ, ಅಲ್ಲಿ ಒಳಗೆ ತುಂಬಿದ್ದೇವೆ. ದೊಡ್ಡದಾದ ಜಾಗ ಮಾಡಿದ್ದೇನೆ ಒಳಗೆ ಹುಳಿ ಹಾಕೋದಕ್ಕೆ. ಹಾಗೆ ಇದು ತುಂಬ ಇತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದರೆ ನನಗೆ ಅದು ಅವಾಗ ಮಾಡೋ ನೆನಪಿರಲಿಲ್ಲ. ಆಮೇಲೆ ಯಾರೂ ವಿಡಿಯೋಗಳನ್ನು ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ಮಾಡಿದ್ವಿ. ಮುಗಿತಾ ಇರುವ ಹಂತದಲ್ಲಿ ಇದು ಮಾಡಿದ್ದೀನಿ. ನೋಡಿ, ಇದೇ ಉಪ್ಪಗೆ ಹುಳಿ ಒಣಗಿಸುವ ವಿಧಾನ ಹೀಗಿರುತ್ತೆ. ಹಾಗೂ ಇದನ್ನು ಡ್ರೈಯರ್ ಕೂಡ ಒಣಗಿಸ್ಬೋದು. ಡ್ರೈವರ್ ಇರ್ತದೆ, ಆದರೆ ನಾವು ಡ್ರೈವರ್ನಲ್ಲಿ ಇದನ್ನು ಒಣಸೋಕೆ ಹೋಗಲ್ಲ. ಯಾಕಂದರೆ ಜಾಳಿಗೆ ತುಂಬ ಬೇಗನೆ ಲೊಡ್ಡಾಗುತ್ತೆ, ಯಾಕಂದರೆ ಹುಳಿ ಅಂಶ ಇರೋದ್ರಿಂದ. ಹಾಗಾಗಿ ಇದನ್ನು ನಾವು ಒಣಸಿಲ್ಲ. ಹಾಗೆ ಇಲ್ಲಿ ಕುರಿತಾ ಇದ್ದೇವೆ. ಇದು ಕೊರೆದು ಅದನ್ನು ಬೀಜ ತೆಗೆದು ಅದನ್ನು ಒಣಗಿಸಿ ತುಂಬ ಒಂದು ಚೀಲಕ ಇದು ಇದೆ. ಅಂದರೆ ಒಂದು ಇದರ ಚೀಲದ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು ಚೀಲಕ ಇದೆ. ಅದು ಈಗ ಒಡೆದಾಗ 1.5 ಬುಟ್ಟಿ ಲೆಕ್ಕ ಹುಳಿ ಸಿಕ್ಕಿದಾಗುತ್ತೆ. ಅದರಿಂದ ಒಂದು 3 ಕಿಲೋ ಹುಳಿ ಬರುತ್ತೆ. ಒಂದು ಚೀಲದಲ್ಲಿ 3-4 ಕಿಲೋ ಬರುತ್ತೆ. ಅದರ ರೇಟ್ ತುಂಬ ಕಮ್ಮಿ ಇದೆ. ಆ ಹುಳಿದು ಕೇವಲ 60-70 ರೂಪಾಯಿ ಕೊಟ್ಟರೆ ತುಂಬ ಹೆಚ್ಚಾಗುತ್ತೆ. ಅದು ಮಾಡೋಕ್ಕೆ ಮಾತ್ರ ತುಂಬ ಖರ್ಚುಗಳು ಬರುತ್ತೆ. ಕೆಲಸದ ಸಮಯವನ್ನು ಹೊರತುಪಡಿಸಿ ಇದನ್ನು ಮಾಡುವಂಥ ಒಂದು ಕೆಲಸ ಇದು. ಅಂದರೆ ಅದಕ್ಕಾಗಿಯೇ ನಾವು ಸಮಯವನ್ನು ವ್ಯಯ ಮಾಡಿದ್ರೆ ಸಾಕಾಗಲ್ಲ. ಅದರ ಬೆಲೆಗೂ ಮತ್ತು ನಾವು ಮಾಡೋ ಕೆಲಸಕ್ಕೂ ಸಂಬಂಧವೇ ಇರಲ್ಲ. ಇದು ಉಪ ಬೆಳೆ ಆಗಿದ್ದರಿಂದ ನಾವು ಇದು ಮಧ್ಯಂತರದ ಸಮಯದಲ್ಲಿ ಸಮಯ ಸಿಕ್ಕಾಗ ಮಾಡುವಂಥ ಒಂದು ಕೆಲಸ. ಅದು ಕೇವಲ ಮಳೆಗಾಲದಲ್ಲಿ 1-2 ತಿಂಗಳ ಮಾತ್ರ ಇರುತ್ತೆ ಈ ಬೆಳೆ ಅಷ್ಟೇ. ಅಷ್ಟರೊಳಗೆ ನಾವೆಲ್ಲ ಕೆಲಸದಿಂದ ಬರುವಾಗ ಅಲ್ಲಿ ಮರಗಳನ್ನು ನೆನಪಿಟ್ಕೊಂಡು ಅಲ್ಲಿ ಹೋಗಿ ಅದನ್ನು ಕೊಯ್ಕೊಂಡು ಕೊಯ್ಯೋಕ್ಕಾಗುತ್ತದನ್ನು ಕೊಯ್ತೇವೆ. ಇಲ್ಲಾಂದರೆ ಬಿದ್ದಿದ್ದನ್ನು ಮಂಗ ಹೊಡೆದು ಹಾಕಿರುತ್ತೆ, ಅದನ್ನು ಸಿಪ್ಪೆ ತಂದು ಮಾಡ್ತೇವೆ. ಮಂಗ ಹೊಡೆದ ಸಿಪ್ಪೆ ಮತ್ತು ತುಂಬ ಚೆನ್ನಾಗಾಗತ್ತೆ. ನಾವು ಕೊಯ್ದ ಸಿಪ್ಪಿಗಿಂತಲೂ ಅದು ಬೇಗ ಒಣಗುತ್ತೆ. ಕೊಳ್ತಂಥದ್ದನ್ನೆಲ್ಲ ಹಾಕಲ್ಲ, ಯಾಕಂದರೆ ಜನಗಳು ತಿನ್ನೋದು ಅಂತ ಹುಳಿ ಆದ್ದರಿಂದ ಮನುಷ್ಯರು ಬಳಸುವಂಥದ್ದಾಗಿದ್ದಕ್ಕೆ ನಾವು ಸಾಮಾನ್ಯವಾಗಿ ಇದನ್ನೆಲ್ಲ ಯಾವುದೂ ಕೊಳೆತದ್ದನ್ನು ಹಾಕಲ್ಲ. ಹಾಗೆ ಒಣಗಿಸುವಾಗ ಕೂಡ ತುಂಬ ಸಾಫ್ಟಾಗಿ ಒಣಗಿಸ್ಬೇಕಾಗುತ್ತೆ. ಮತ್ತು ಅದರ ಹತ್ತಿರನೇ ಒಬ್ಬರು ಇರಬೇಕಾಗತ್ತೆ ರಾತ್ರಿ ಕೂಡ. ಯಾಕಂದರೆ ಬೆಂಕಿ ಬಿದ್ದು ತುಂಬ ಮನೆಗಳು ಕೂಡ ಸುಟ್ಟುವಂಥ ಒಂದು ಅನುಭವ ಇದೆ ಮಾನವೀಯ ಸೈಡ್ನಲ್ಲಿ. ಆ ಕಡೆಗೆ ಮತ್ತು ನಮಗಿಂತ 10 ಪಟ್ಟು ಸ್ಥಿತಿಯಲ್ಲಿ ಕೆಲವು ದೊಡ್ಡ ಮನೆಗಳನ್ನೇ ಮಾಡಿಕೊಳ್ತಾರೆ. ಅದಕ್ಕಾಗಿ ನಮ್ಮದು ಅಷ್ಟೊಂದು ದೊಡ್ಡ ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ ಇದನ್ನು ಈ ರೀತಿ ಮಾಡ್ತಾ ಅದನ್ನು ಮಾಡಿಕೊಂಡು ಮತ್ತೊಬ್ಬರ ಜೊತೆ ಮಾತಾಡ್ಕೊತ ನಾನು ಮಾಡ್ತಾಯಿದ್ದೀನಿ. ಸಮಯ ಸಿಕ್ಕಾಗ ಮಾಡುವಂಥ ಕೆಲಸ ಆಗಿದ್ದಕ್ಕೆ ಇದು. ಹಾಗಾಗಿ ಇದು ಒಳ್ಳೆಯ ಉಪಯುಕ್ತ ಮತ್ತು ಉಪಕಾರಿಯಾದಂಥ ಒಂದು ಬೆಳೆ ಕೂಡ ಹೌದು. ನಾವು ಸಾಮಾನ್ಯವಾಗಿ ಅದ್ರ ಸ್ವಲ್ಪ ಸ್ಮೆಲ್ ಬೇರೆ ಇರುತ್ತೆ. ಈ ಹುಳಿ ಹಸಿರು ಸ್ಮೆಲ್ಲು ಸ್ವಲ್ಪ ಬೇರೆ ಇರುತ್ತೆ. ಯಾಕಂದರೆ ಹೊಗೆ ಸೆಕೆಯಲ್ಲಿ
ಬೆಂದಂಥ ಈ ಹುಳಿ ನಮ್ಮ ಕಡೆ ಅಡುಗೆಗೆ ಅಷ್ಟೊಂದು ಹುಣಸೆ ಹಣ್ಣನ್ನು ಬಳಸುವ ಬದಲಿಗೆ ಕೇರಳದಲ್ಲಿ ಸಾಮಾನ್ಯವಾಗಿ ಇದನ್ನೇ ಬಳಸ್ತಾರೆ. ಕೇರಳ ಕಡೆ ನಾನು ಕೂಡ ತುಂಬ ಕಡೆ ಹೋಗಿ ನೋಡಿದ್ದೀನಿ. ಮಂಗಳೂರು, ಕೇರಳ ಕಡೆ ಇದನ್ನು ಉಪಗಳನ್ನು ಬಳಸ್ತಾ ನೋಡಿದ್ದೀವಿ. ಇದು ಒಣಗಿದಾಗ ಈ ರೀತಿಯಾಗಿರುತ್ತೆ ಈ ಹುಳಿ. ನೋಡಿ ಕೈಯಲ್ಲಿ ನಿಮ್ಗೆ ಕರೆಕ್ಟಾಗಿ ತೋರಿಸ್ತಿದ್ದೀನಿ ನೋಡಿ. ಇದು ಒಣಗಿದ ಸಿಪ್ಪೆ ಅಂದರೆ ಬೆಂಕಿಯಲ್ಲಿ ಒಣಗಿದಾಗ ಈ ರೀತಿ ಇರುತ್ತೆ ನೋಡಿ, ಎಷ್ಟು ಚೆಂದಾಗಿದೆ. ಇದು ತೂಕ ಕೂಡ ತುಂಬ ಕಮ್ಮಿ ಬರುತ್ತೆ. ಹಾಗೆ ನಮ್ಮ ಬ್ಲಾಗ್ ಇಷ್ಟ ಆದರೆ ನಿಮಗೆ ಇದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಂದನೆಗಳು ನಿಮಗೆಲ್ಲರಿಗೂ.